ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಯೋ ರತ್ನಕಯ್ಯ ಎಲ್ಲಿದ್ಯಾ ಬಾಯ್ಲಿ? ನಾನೇನೋ ನೀನ್ ಬಾರಿ ಕನಸ್ತಿ ಅಂತಿದ್ನಮ್ಮ, ನೀನ್ ನಿಂತಾಳು ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನೇನೋ ಅನ್ಕೊಂಡಿದ್ದೆ ನೀನ್ ಬಾರಿ ಅಣ್ಕಾತಿ ಅಂತೇಳಿ. ನೀನ್ ನಿಂತಾಳು ಅಂತ ನನಗೆ ದೇವ್ರನಿಗೂ ಗೊತ್ತಿರ್ಲಿಲ್ಲ. ನೀನ್ ನಿಂತಾಳು ಅಂದಿದ್ರೆ ನಾನೇನಿಲ್ಲ ಸರಿಯಾಗಿ ಬೈತಿದ್ದೆ. ಯಾಕೆಲ್ಲ ಹಂಗ್ ಬೈಕಂತ ಇದೆಯಾ? ಅದು ಬೀರಂಗ್ ನಿಂತ್ಕೊಂಡು ಅಣ್ಕಾತಿ ಹಂಗೆ ಹಿಂಗೆ ಅಂತಾನ. ಮೈ ಕಡಿತೈತೆ, ಒಂದಿಟ್ಟು ಅಡಕ್ನಾಗ ಮಾತಾಡು, ಬಾಯೋದಂಗೆ ಮಾತಾಡ್ಬೇಡ. ಏನಿಲ್ಲ ಅಲ್ಗಿಲ್ ಸೆಲ್ಲಾಡಂಗ್ ಕುಟ್ಕಿಟ್ಟೇನು ಏನೋ ಮಾಡಿದೀನೇನೋ ನಂಗೆ ಬೀದಂಗ್ ನಿಂತ್ಕೊಂಡು ರಿಷ್ಕೆ ಅಂತ ಇದೆಯಲ್ಲ, ಆ ಕಡೆಗೆ ಈ ಕಡೆಗೆ ನೋಡಿದ್ರು ಏನ್ ಮಾಡ್ಯವಳು ಇವಳು ಅಂತ ಅನ್ಕೊಂಬಲ್ವೇ? ಬೀದಂಗ್ ನಿಂತ್ಕೊಂಡು ಬಿಟ್ಕೊಂತಿದ್ಯಲ್ಲ, ಅದನ್ನೇ ಒಳಗ್ ಬಂದು ಕೇಳಿರೇನು ಹೆಂಗ್ಸು ಅನ್ನಲ್ವೇ? ನೀನಿರ್ವಾರ ಕಣೆ ಸರಿಯಾದಳು ನೀನು. ನಾನು ಏನ್ ಮಾಡಿದೀನಿ ಅಂತ ಹಿಂಗೆ ನಿಂತ್ಕೊಂಡು ಬೀದಂಗ್ ನಿಂತ್ಕೊಂಡು ಬಿಡ್ಕೊಂತಿದೀಯ. ಲತಿ ಯಾಕೆ ಹಂಗ್ ಬಡ್ಕೊಂತ ಇದೀ? ಏನು ಎತ್ತ ಅಂತ ಹೇಳ್ದಂಗ ಅವಳನ್ನೇ ಬೈಕ್ ಬಂದಂಗ್ ಬೈತಿದ್ಯಲ್ಲ, ಯಾಕೆ? ಅಲ್ಲ ಜೇಕಯ್ಯ, ಮತ್ತೀಗ ನಾನು ಆ ರಂಗಣ್ಣ ಮನೆಗೆ ಹಾಲು ತತ್ತಿದ್ದೆ. ಎಂತ ಚೆನ್ನಾಗಿರೋ ಹಾಲು ಕೊಡೋರು ಇದ್ದಿದ್ರಾಗೆ ಈ ಅಮ್ಮನ ಮನೆಗೆ ಹೋಲಿಸ್ಕೊಂಡ್ರೆ ಅವ್ರ ಮನೆಗೆ ವಾಸಿಯಾಗಿತ್ತು. ನಮ್ಮ ಮನೆಗೆ ಬಟ್ಟಿಕ್ಕಿರಿ ಕಡ್ಲಲ್ಲ ಕಣೆ, ಅಷ್ಟು ಚೆನ್ನಾಗಿರ್ತಾವ ಹಾಲು. ಅಲ್ಲಿ ಯಾಕೆ ತತ್ತಿ? ಅಲ್ಲಿ ಬಡ ಚೆನ್ನಾಗಿರಲ್ಲ. ಇಲ್ಲೇ ನಮ್ಮ ಮನೆಗೆ ತಕೊಂಡೋಗಿ ನಿಂತೆ, ಬಾ ನಮ್ಮ ಮನೆಗೆ ನಾ ಕೊಡ್ತೀನಿ ಹಾಲ ಅಂತ ಹೇಳಿಳು. ಆ ರಂಗಣ್ಣವ್ರ ಮನೆಗೆ ವಾಸಿಯಾಗಿತ್ತು. ಈ ಅಮ್ಮ 1/4 ಲೀಟ್ರ್ ಹಾಲಿಗೆ 3/4 ಲೀಟ್ರ್ ನೀರು ಒಯ್ತಾಳೆ. ಇಂಥ ಹಾಲನ್ನೇ ಕೊಡೋದು ಇವಳು. ಇವಳೇ ಬೇಕು ಇಂಥ ಮಾಡಕ್ಕೆ. ಏನೋ ವಿಶ್ವಾಸ ಕರ್ತಿ ನಮ್ತೇಳಿ ಬಿಡತ್ತ ಇಲ್ಲೇ ತರೋಣ ಅಂತೇಳಿ ಹೇಳಿರೆ ಹಿಂಗೆ ಮಾಡೋದು ಯವ್ವ. ಯೋ ಯಮ್ಮನಿ, ನಾವು ಹಾಲ್ಗೆ ಒಂದು ತೊಟ್ಟು ನೀರು ಹಾಕಲ್ಲ. ನೀನೇ ಅಂದಿದ್ದು ನೀರು ಹಾಕ್ತಾರೆ ಅಂತನ. ನೀರು ಹಾಕಲ್ಲ, ನಿಡಿನೂ ಹಾಕಲ್ಲ. ನಮ್ಗೇನು ಗೊತ್ತಾಗಲ್ವೇ? ಹಾಲಿಗೆ ನೀರು ಹಾಕಿರೆ ಅಮೃತ ಕಿಸ ಹಾಕ್ತಂಗೆ ಅಂತನ ನಮಗೂ ಗೊತ್ತಾಗ್ತೈತಿ. ನೀನು ಸುಮ್ಕೆ ನಾ ಹೇಳ್ಬೇಡ ಈ ಜೈ ಕೈ ಎದುರಿಗೆ. ನಾವು ಎಂತ ಚೆನ್ನಾಗಿರೋ ಹಾಲು ಕೊಡ್ತೀವಿ ಅಂತ ಊರೂರೆಲ್ಲ ಕೊಂಡಾಡ್ತೈತಿ. ನೀನೇ ಹಂಗಂಬೋದು ಗೊತ್ತೇ? ನಾನೇನು ಅಂತಾಳಲ್ಲ ಅಂತ ಕಂಜೂಸ್ ಮುಂಡೆಲ್ಲ ಗೊತ್ತೇ? ಇಲ್ಲ ಅಂತ ಕಂಜೂಸ್ ಅಲ್ದಲ್ಲೇನ. ಈ ಲತಿ ಹೇಳ್ದಂಗೆ ಒಂದ್ ಬಿಂಗೆ ನೀರು ಒಯ್ದು ಎಲ್ಲಾರ್ಗು ಊರಾರ್ಗೆಲ್ಲ ಕೊಡೋದ್ ನೋಡಿದ್ರೆ 1 ಲೀಟ್ರು, ಮಾರೋದ್ ನೋಡಿದ್ರೆ 4-5 ಲೀಟ್ರ್ ಹಾಲು ಮಾರ್ತಾಳೆ. ಏನಂದ್ರೆ ಗೊತ್ತಿಲ್ಲದಕ್ಕೆ ಜನ ಬಂದ್ ಬಿಡಿಸ್ಕೊಂಡು ಹೋಗ್ತಾರೆ. ಹೆಂಗ ಲತಿ ಒಳ್ಳೆ ಕೆಲಸ ಮಾಡಿಳು. ಗಲಾಟೆ ಮಾಡಿದ್ಮೇಲೆ ನನ್ನ ಹಾಲಿಗೆ ನೀರು ಒಯ್ಯೋದ್ ಬಿಡ್ತಾಳೆ ನೋಡೋಣ. ಅಲ್ಲ ಕೊಡ ದುಡ್ಡು ಕೊಟ್ಟು ನೋಡ್ಸೇಕೆ ಇಂತ ಹಾಲು ತಗೊಂಡು ಹೋಗೋದ್ಕಿನ ಕಾಪಿ ಕುಡ್ದಂಗೆ ಬರ್ಗಾಪಿ ಕಾಸ್ಕೊಂಡು ಕುಡಿದ್ರಿ ಓಟ ವಾಸಿ ಆಗ್ತೈತಿ. ನಾನು ಹೇಳಿದ್ದೀನಿ ಬೇಡ ಕಣಕ ರಂಗಣ್ಣಯ್ಯರ ಮನೆಗೆ ತೊತ್ತೀನಿ ಅಂದ್ರೆ ಇಲ್ಲ ಕಣೆ, ನಮ್ಮ ಎಮ್ಮೆ ಹಾಲು ಬಟ್ಟಿಕ್ಕೆ ಕದ್ಲಲ್ಲ, ಅಷ್ಟು ಗಟ್ಟಿಗೆ ಮಂದಿಗೆ ಎಂತ ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಲು ಯವ್ವ. ಗಂದ್ಮೇಲೆ ಹಂಗೆ ಕೊಡ್ಬೇಕು ತಾನೆ, ಹೊಸ ನೀರು ಯಾಕೆ ಒಯ್ದು ಕೊಡ್ಬೇಕು? ಹೇಳಿ ನೀನು ಹೇಳ್ಜಕ್ಕೆ ಇದು ಸರಿನಾ ತಪ್ಪ ಅಂತೇಳಿ ನೀನು ಹೇಳಿ ನೋಡೋಣ. ಹ್ಞೂ ಕಡೆ ಅವಳು ಹೇಳೋದು ಸರಿನೇ. ರತ್ನಿ, ನೀನ್ ಯಾಕೆ ಹೆಚ್ಚಾಗಿ ನೀರು ಒಯ್ದು ಕೊಡ್ತೀಯ? ಅದು ದೇವ್ರನಿಗೂ ನೀರು ಒಯ್ದು ಕೊಡ್ಬಾರ್ದು ಕಣೆ, ಮನೆಗೆ ಶ್ರೇಯಸ್ಸಲ್ಲ. ಅದಲ್ದೇನ ಹಾಲು ಅಂದ್ರೆ ಅಮೃತ ಇದ್ದಂಗೆ, ಅಮೃತಕ್ಕೆ ಇಸಾಕ್ತಂಗೆ, ಇಸಾಕಿದ ಸಮಾನ. ಅಂತವೆಲ್ಲ ಮಾಡಬಾರ್ದು. ನಿನಗೇನು ತಿಳಿಯಲ್ವೇ? ಈ ಪಾಟಿ ವಯಸ್ಸಾಗಿದೆಯಾ? ನೀನು ಇನ್ನೊಬ್ರಿಗೆ ಹೇಳ್ಬೇಕವ. ನೀನು ಇಂಥ ಬದುಕು ಮಾಡೋದು ಸರಿಯಲ್ಲ ಬಿಡು ರತ್ನಿ. ಜೇಕಯ್ಯ, ನಾನು ನಿಜವಾಗ್ಲೂ ನೀರು ಒಯ್ಯಲ್ಲಮ್ಮ. ಸಾಮಾನ್ಯಕ್ಕೆಲ್ಲ ನಮ್ಮ ಎಮ್ಮೆ ಹೆಚ್ಚಾಗಿ ನೀರು ಕುಡಿತೈತೆ ಅನ್ಸುತ್ತೆ, ಅದಕ್ಕೆ ಅಪ್ಪಟಿ ಒಂದ್ ಸ್ವಲ್ಪ ನೀರು ಹಾಲು ಬರ್ಬೋದೇನಪ್ಪ. ಮುಂಚೆ ಚೆನ್ನಾಗಿರೋದು, ಈಗ ಬ್ಯಾಸ್ಗೆ ಬೇರೆ ನೋಡು ಎಲ್ಲ ಚೆನ್ನಾಗಿ ನೀರು ಕುಡಿತೈತೆ. ಅದಕ್ಕೇನ ಸಾಮಾನ್ಯಕ್ಕೆ ನೀರು ಹಾಲಾಗಿರ್ಬೇಕೇನ ಕಣಕ. ದೇವ್ರನಿಗೂ ನಾನು ನೀರು ಒಯ್ಯಲ್ಲ. ನಾನೇ ಯಾಕಂತ ಬದುಕು ಮಾಡೋಣ ಹೇಳು? ಈ ಲತಿ ಬಾಯಿ ಮುಚ್ಕೊಂಡು ಒಳಗ್ ಬಂತಿರ ಕೇಳಿದ್ರೆ ಹಂಗೋ ಆಗೋದು. ದರಿದ್ರದಾಳು ಬೀದಂಗೆ ನಿಂತ್ಕೊಂಡು ಬಾಯಿ ಮಾಡ್ತಾಳೆ. ಇನ್ನು ಹಾಲಿಗೆ ಬರೋರೆಲ್ಲ ಹಾಲಿಗೆ ಬರ್ದಂಗೆ ಆಗ್ಬೇಕಲ್ಲ, ಹಂಗೆ ಮಾಡ್ತಾಳಲ್ಲ ಇವಳು. ಇನ್ನೆಂಥ ಓಟು ಬಿಟ್ಟಾಳು ಅಂತ ಕಾಣ್ತಿ. ಅದನ್ನೇ ಬಂದು ನಿಧಾನಕ್ಕೆ ಒಳಗೆ ಹೇಳಿದ್ರಿ ಏನು ಇವಳು ಅಪ್ಪ ಹಿಂಗೆ ಗುಂಟೇನು ಹೋಗದೆ. ಈಗ ಅನ್ಯಾಯವಾಗಿ ನಾನು ಏನೋ ದುಡ್ಡಿನ ಆಸೆಗೆ ಒಂದು ಹೆಚ್ಚಾಗಿ ನೀರು ಒಯ್ತಿದ್ದೆ. ಅನ್ಯಾಯವಾಗಿ ಈಗ ಅದನ್ನು ಕಳ್ಕೊಂಬಂಗೆ ಮಾಡ್ತಾಳೆ. ಇನ್ನೆಂಥ ಜನ ನಮ್ಮ ಇವರು. ಅದನ್ನೇ ನಿಧಾನಕ್ಕೆ ಬಂದು ಒಳಗೆ ಯಾಕೋ ಹಿಂಗೆ ಮಾಡ್ತಿಯಲ್ಲ ಸರಿನೇ ಅಂತ ಕೇಳಿದಿದ್ರೆ ಹೆಂಗಿರೋದು? ಅದನ್ನ ಬಿಟ್ಟು ಬೀದಿಗೆ ನಿಂತ್ಕೊಂಡು ರಾಮಾಯಣ ಮಾಡಿದ್ರೆ ಹಾಲೆ ಯಾರು ತಗೊಂಡೋಗ್ತಾರೆ ಹೇಳು? ಅಯ್ಯೋ ಭಗವಂತ, ಇವತ್ತು ಇನ್ನೇನು ನಾಳೆಯಿಂದ ಸಾಮಾನ್ಯಕ್ಕೆ ಯಾರು ಹಾಲಿಗೆ ಬರೋಲ್ಲ ಅಂತ ಕಾಣ್ತೈತೆ. ಅಂತ ಬದುಕು ಮಾಡ್ಯಾಳೆ ಈ ಲತಿ ಬಾತ. ರತ್ನಿ, ಅಂತ ಬದುಕ ಮಾಡಬೇಡ. ಸಾಮಾನ್ಯಕ್ಕೆ ಎಮ್ಮೆ ಏನೇ ನೀರು ಕುಡಿದ್ರು ಅಂತ ಹಾಲು ಕೊಡ್ತೈತೇನೆ. ಹೇಳ್ತೆ ಅಂದ್ರೆ ಕೇಳೋರಾದ್ರೂ ಹೇಳ್ತೀಯ ಕಣೆ. ಅಂಥದ್ದೆಲ್ಲನ ಮೈ ಎತ್ತಲ್ಲ. ಅಂಥವೆಲ್ಲ ಮಾಡಬಾರ್ದು, ಮಾಡಬೇಡ. ಅದೆಲ್ಲ ಒಳ್ಳೇದಾಗಲ್ಲ, ಮನೆಗೆ ಶ್ರೇಯಸ್ಸಲ್ಲ ಕಣೆ ಅದು. ನಿಜವಾಗ್ಲೂ ಒಯ್ತಿರ್ಲಿಲ್ಲ ಕಣ್ಜೇಕೆಯ. ಸರಿ ಬಿಡಮ್ಮ, ನೀನು ಒತ್ತು ಮುಂಚೆ ಬಾ, ಕರೀತಿದಂಗೆ ಫಸ್ಟ್ಗೆ ನಿನಗೆ ಕೊಡ್ತೀನಿ. ನೋಡಿವಿಂತೆ ಹಿಂಗೇನ ಹೆಂಗಿರ್ತವೆ ಅಂತ ತಿರಾನ ಎಲ್ಲಾರ್ಗು ಹೆಂಗನ ಕೊಡ್ಲಿ, ನಿನಗೆ ಚೆನ್ನಾಗಿರೋ ಕೊಡ್ತೀನಿ ಬಾ. ಹೆಂಗ ಯಪ್ಪ ಎಲ್ಲರಿಗೂ ಹೆಂಗನ ಮಾಡ್ಕೊಂತೀಯ? ನಿನ್ಗೆ ಕೊಡ್ತೀನಿ ಅಂತೀಯಲ್ಲ, ಅವ್ರಿನ ಕೊಲ್ಲೋಳು ಕೊಡ್ತಾರೆ ದುಡ್ಡು ಕೊಡ್ದಂಗೆ. ಎಲ್ಲರಿಗೂ ಅಚ್ಚುಕಟ್ಟ ಕೊಡೋದ್ ಕಲಿ. ಅದ್ರಾಗೆ ಶಿಖರ ಕಟ್ಟಿಸ್ತಾಳೇನೆ ಈ ಅಮ್ಮ. ಅದೊಂದು ಹೇಳ್ತಾವಳು ಎಲ್ಲರಿಗೂ ಹೆಂಗನ ಮಾಡ್ತೀನಿ, ನಿನಗೆ ಚೆನ್ನಾಗಿರೋ ಕೊಡ್ತೀನಿ ಅಂತೇಳಿ. ಎಲ್ಲರಿಗೂ ಚೆನ್ನಾಗಿರೋವೆ ಕೊಡು, ಅದ್ರಾಗೇನು ಕಳ್ಸ ಇಕ್ಬೋದು ಮನೆ ಮೇಲೆ. ಹಂಗಾಡ್ತೀಯ ನೀನು.
ಹ್ಞೂ ಸರಿ ಕಣೆ ಲತಿ, ಈಗೇನು ನಾನು ಏನೋ ಒಂದು ಈ ಸೇಸ ನೀರು ಒಯ್ತಿದ್ದೆ ಎಸಟ್ಗೆ ಬಿಡಕ್ಕ, ಇನ್ನೇನತ್ತ ಮಂದ್ಗಿದಾವ ಹಾಲು ಅಂತೇಳಿ ಇನ್ನು ಒಯ್ಯಲ್ಲಿ ಬಿಡು. ಮಂದದವೇ ಕೊಡ್ತೀನಿ ಎಲ್ಲಾರ್ಗು. ಹೆಂಗ ಅದಕ್ಕೇನು ಈ ಪಾಟಿ ಬಾಯಿ ಮಾಡಬೇಡ. ಎಲ್ಲನ ನೋಡಿರೆ ಏನು ಅನ್ಕೊಂತಾರೆ ಹೇಳು. ಇವಳು ಆ ಪಾಟಿ ನೀರು ಒಯ್ಯಳ ಏನಂತೇಳಿ ತಿರ್ಗಾ ಆಮೇಲೆ ಹಾಲನ್ನು ತಗೊಂಡೋಗಲ್ಲ ಎಲ್ಲನ. ಬಾಯಿ ಮಾಡಬೇಡ, ಸುಮ್ಕಿರು. ಇನ್ನು ಮಂದದವೇ ಕೊಡ್ತೀನಿ ಎಲ್ಲಾರ್ಗು. ಸರಿ ಸರಿ, ಹಂಗ ಬಾ ದಾರಿಗೆ. ಎಲ್ಲರೂ ದುಡ್ಡೇ ಕೊಡೋದು, ಕೊಲ್ಲೊಳ್ಳೆ ಹೆಂಗೆ ಕೊಡಲ್ಲ. ನೀನು ನಿನಗೆ ಆಸಿದ್ದಂಗೆ ಅವ್ರಿಗೆ ಆಸಿರಲ್ವೇ? ಸರಿಯದಾಳು ನೀನು. ನಿನ್ನ ನೋಡ್ಕೊಳಕ್ ಹೋಗ್ಬಾರ್ದು, ಎಲ್ಲಾರ್ದು ತಲೆ ಕೆಡಿಸ್ಕೋಬೇಕು. ಅದು ಜೀವನ. ನಮ್ಮ ಸುಖ ನೋಡ್ಕೋಬಾರ್ದು. ಇವಳಿಗೆ ಕೊಡವ ಮುಂಚೆಗೆ ತೆಗ್ದಿಕ್ಬಿಟ್ಟು ಇನ್ನಿದ್ದವಕ್ಕೆ ನೀರು ಒಯ್ದು ಕೊಟ್ರೆ ಆಗ್ತೈತಿ. ಈ ಬಜಾರಿ ಕೈಲಿ ತಿರ್ಗಾ ಸಿಗಾಕೊಂಡು ಯಾಕಪ್ಪ ಸವಾಸಲ್ಲ, ಹಂಗೆ ಮಾಡಿದ್ರೆ ಸರಿ ಹೋಗ್ತೈತಿ. ಇವಳು ಕತೆ ಕಟ್ಕೊಂಡು ನೀರು ಒಯ್ದಂಗಿದ್ರೆ ನಾನು ಎಮ್ಮಿಗೆ ತಾಂಡಿರೋ ಸಾಲ ತೀರ್ಸೋದು ಹೆಂಗೆ ಹೇಳು ಅಲ್ವೇ? ಇವಳು ಹೇಳ್ತಾಳೆ ಅಂತ ಇವಳು ಹೇಳ್ದಂಗೆ ಕೇಳಕ್ ಆಗ್ತೈತಿ? ಸುಮ್ಮನೆ ಇವಳು ಎದ್ರಿಗೆ ಹೂ ಅಂಬೋದು. ಇವಳಿಗೆ ಕೊಟ್ಟು ಇದ್ದವಕ್ಕೆ ನೀರು ಒಯ್ದು ಎಲ್ಲರಿಗೂ ಕೊಡೋದು ಅಷ್ಟೇನ. ಹೂ ಕಣೆ ರತ್ನಿ, ಹಂಗೆಲ್ಲ ಮಾಡಬಾರ್ದು. ಈಗ ಅವರು ಎಷ್ಟು ಕಷ್ಟಪಟ್ಟು 1 ರೂಪಾಯಿ ದುಡ್ದಿರ್ತಾರೆ ಹೇಳು. 1 ರೂಪಾಯಿ ದುಡ್ದು ಕುಡಿಕಿ ತಾನೆ 10 ರೂಪಾಯಿ ಆಗೋದು. 100 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಇದ್ರೂ 100 ರೂಪಾಯಿ ಅನ್ನಿಸ್ಕೊಂಬಲ್ಲಮ್ಮ. ಅಂತಂದ್ರೆ ನೀನು ಇಂಥ ಕೆಲಸ ಮಾಡ್ಬೋದೇನು? ಇವಳಾಗೆ ಈ ರತ್ನಿ ಹಿಂಗೆ ಬೈತಾಳೆ, ನಾನಾಗಿದ್ರೆ ಇನ್ನ ಬೈತಿದ್ದೆ ಚೆನ್ನಾಗಿ. ಅಂಥ ಕೆಲಸ ಎಲ್ಲ ನಾ ಮಾಡಬಾರ್ದು. ಮೋಸ ನಾಶ ಕಣೆ. ಯಾವತ್ತೂ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೇದು ಮಾಡಿದ್ರೆ ಜನ 2 ದಿನ ನೆನೆಸ್ಕೊಂತಾರೆ. ಇಂಥವೆಲ್ಲ ಮಾಡಕ್ ಹೋಗ್ಬೇಡ ಎಂದನಾತು. ಇಲ್ಲಿಗೆ ಕೊನೆ ಮಾಡು. ನೀರು ಒಯ್ದಿದ್ರಾಗೆ ಎಲ್ಲನ ದುಡ್ಡೇನು ಮಸ್ತಾಗಿ ಸಿಗಲ್ಲ. ಅದು ಹಿಂಗ್ ಬಂದು ಹಿಂಗೆಲ್ಲ ಹೋಗ್ತೈತಿ. ಅನ್ಯಾಯದ್ದೆಲ್ಲೂ ಇರಲ್ಲ. ಹೆಂಗ ಕಣ್ಸೇಕಯ್ಯ, ಇನ್ನು ಒಯ್ಯಲ್ಲ ಬಿಡು. ನಾನು ಏನೋ ಆಸೆಗೆ ಹಂಗೆ ಮಾಡಿದೆ, ಇನ್ನೆಂದು ಒಯ್ಯಲ್ಲ. ದೇವರೆಡೆಗೂ ಒಯ್ಯಲ್ಲ ಕಣಮ್ ತಾಯಿ. ಈಗ ಸುಮ್ಮನೆ ಜನ ತಲೆ ಮೇಲೆ ಮೋಸ ಮಾಡೋದು ಯಾಕೆ ಹೇಳು? ಒಯ್ಯಲ್ಲ, ಸುಮ್ಕಿರು. ಬಿಡೇ ಲತಿ, ಇನ್ನೆಂದು ಹಂಗೆ ಮಾಡಲ್ವಂತ ಬಿಡು. ಸದ್ಯಕ್ಕೆ ಸುಮ್ಕಿರು, ಸಮಾಧಾನವಾಗಿರು. ಏನು ಹಂಗೆಲ್ಲ ಮಾಡಲ್ಲ ಅಂತ ಹೇಳಿ ಸಾಮಾನ್ಯಕ್ಕೆ ಮಾಡಲ್ಲ. ಹಂಗೂ ಏನಾನ ಮಾಡಿದ್ರೆ ಇನ್ನೊಂದ್ಸರಿ ಹಿಂಗೆ ಬಂದು ಗಲಾಟೆ ಮಾಡಿ ಎಲ್ಲರೂ ಸೇರ್ಕೊಂಡು ಎಳ್ದು ಬಿಡ್ರಿ ಇವಳನ್ನ. ಅಂತವೇನ ಇನ್ನೇ ಏನಾನ ಮಾಡಿಬಿಟ್ರಿ. ಏನನ್ನ ಈ ಒಂದು 2 ದಿನ ಚೆನ್ನಾಗಿರೋ ಕೊಟ್ಟು ಆಮೇಲೆ ಏನನ್ನ ತಿರ್ಗಾ ಹಿಂಗೆ ಮಾಡಿದ್ರೆ ಎಲ್ಲ ಸೇರ್ಕೊಂಡು ದೇವರನೆಗೂ ಸರಿಯಾಗಿ ಏರಿಕ್ ಬಿಡ್ತೀವಿ. ಇಲ್ಲ ಅಂದ್ರೆ ಹೇಳ್ತೀವಿ ಎಲ್ಲಾರ್ಗು ಊರಾಗೆಲ್ಲ ರತ್ನಮ್ಮರ ಮನೆಗೆ ಹಾಲು ತಕೊಂಡು ಹೋಗ್ಬೇಡ್ರಿ, ಬೋಲ್ ನೀರು ಒಯ್ತಾಳೆ ಅಮ್ಮ, ಹಾಲು ಚೆನ್ನಾಗಿರಲ್ಲ ಅಂತೇಳಿ ಹೇಳಿದ್ರೆ ಯಾರು ಬರಲ್ಲ. ಅವಾಗ ನೀನೇ ಕುಡ್ಕೋಬೇಕು. ನೀನು ನಿನ್ನ ಗಂಡನ ಕರ್ಕರ್ದು ಕುಡ್ಕೋಬೇಕು ಅಷ್ಟೇ. ಹಂಗೆ ಮಾಡ್ಬಿಡ್ತೀವಿ. ಹುಷಾರಾಗಿರು. ಇಲ್ಲ ಕಣೆ ಲತಿ, ದೇವರನೆಗೂ ಇನ್ನೆಂದು ಹಂಗೆ ಮಾಡೋದು. ಸುಮ್ಕಿರಿ. ಹಂಗ ಇವಳು ಮಾತು ಕೇಳಿದ್ರೆ ಮುಗ್ದೋತು. ನಮ್ಮ ಕೆಲಸ ನಾವು ಮಾಡಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.